ಹಾಯ್ ಎಲ್ಲರಿಗೂ ನಮಸ್ಕಾರ. ಅಂತೂ ತುಂಬ ದಿನದಿಂದ ಕಾಯ್ತಾ ಇದ್ದಂಥ ರಿಸಲ್ಟ್ KAS ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಹಾಗೆ ಗ್ರೂಪ್ ಬಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಈ ಎರಡೂ ಲಿಸ್ಟನ್ನು ನಿನ್ನೆ KPSC ಅವರು ರಾತ್ರಿ ಬಿಟ್ಟಿದ್ದಾರೆ. KAS ಮೇನ್ಸ್ ಎಕ್ಸಾಮ್ ಹಾಗೆ ಗ್ರೂಪ್ ಬಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾರ್ಯಾರಿದ್ದೀರೋ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಹಾಗೆ ನಿಮ್ಮೆಲ್ಲರಿಗೂ KAS ಇಂಟರ್ವ್ಯೂಗೆ ನೆಕ್ಸ್ಟ್ ಪ್ರಾಸೆಸ್ಸಿಗೆ ಒಳ್ಳೆಯದಾಗಲಿ. ಹಾಗೆ ತಾತ್ಕಾಲಿಕ ಪಟ್ಟಿಯಲ್ಲಿ ಇರೋರಿಗೆ ಅಂತಿಮ ಪಟ್ಟಿಯಲ್ಲೂ ನಿಮ್ಮ ಹೆಸರು ಬರಲಿ ಅಂತ ವಿಶ್ ಮಾಡ್ತೀನಿ. ನೆಕ್ಸ್ಟ್ ಇಂಟರ್ವ್ಯೂ ಪ್ರಾಸೆಸ್ ಇರುತ್ತೆ KAS ಎಕ್ಸಾಮ್ ಅವರಿಗೆ. ಸೊ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಇಂಟರ್ವ್ಯೂಗೆ ಇವಾಗಿಂದಾನೇ ಪ್ರಿಪೇರ್ ಆಗಿ ಹಾಗೆ ಮಾರ್ಕ್ ಇಂಟರ್ವ್ಯೂಸ್ ಎಲ್ಲ ಕೊಡಿ, ನಿಮಗೆ ಒಳ್ಳೆಯದಾಗಲಿ. ಯಾರೆಲ್ಲ ಸೆಲೆಕ್ಟ್ ಆಗಿಲ್ವೋ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ. ನಿಮಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೆಷ್ಟೇ ಒತ್ತಡ ಇದ್ದರೂ ಸಹಿಸುವ ಸಾಮರ್ಥ್ಯ ಇರಬೇಕು. ಅದೆಷ್ಟೇ ಸೋಲು ಕಂಡರೂ ಗೆಲುವು ಕಂಡುಕೊಳ್ಳುವ ತಾಳ್ಮೆ ಇರಬೇಕು. ಹಾಗೆ ಅದೆಷ್ಟೇ ಹತಾಶೆಯಾದರೂ ಛಲ ಬಿಡದೆ ಜೇಡದ ಬಲೆಯಂತಾಗಿರಬೇಕು. ನಿಮಗೋಸ್ಕರ ಇನ್ನೂ ಒಳ್ಳೆಯ ಹುದ್ದೆ ಕಾಯ್ತಾ ಇದೆ ಅಂದ್ಕೊಳ್ಳಿ, ಅಥವಾ ನೆಕ್ಸ್ಟ್ ಅಟೆಂಪ್ಟಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಇವಾಗಿಂದನೇ ರೂಢಿಸ್ಕೊಳ್ಳಿ. ಕಷ್ಟ ಆಗುತ್ತೆ ಒಂದೆರಡು ದಿನ, ಬಟ್ ಎಲ್ಲರೂ ತಾಳ್ಮೆಯಿಂದ ಇದನ್ನು ಸಹಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದೆ KPSC KEA ಅವರ ಕಡೆಯಿಂದ ಸಾಲು ಸಾಲು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಸೊ ಇವಾಗಿಂದನೇ ಚೆನ್ನಾಗಿ ಅದಕ್ಕೆ ಓದ್ಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಅಪ್ಕಮಿಂಗ್ ಎಕ್ಸಾಮಲ್ಲಿ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಹಾಗೆ ಈ ಚಾನಲಲ್ಲಿ ನಾನು ಸಾಕಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ. ದಯವಿಟ್ಟು MCQ ಎಲ್ಲ ಯಾವ ರೀತಿ ಸಾಲ್ವ್ ಮಾಡಬೇಕು ಆ ವಿಡಿಯೋಗಳನ್ನು ಒಮ್ಮೆ ನೋಡಿ. ಹಾಗೆ ಪ್ಲೇಲಿಸ್ಟಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಿರೋದಿದೆ. ಸೊ ಅದೆಲ್ಲ ನೋಡಿ, ನಿಮಗೆ ಎಕ್ಸಾಮಲ್ಲಿ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಇನ್ನೂ ನಿಮಗೆ ಯಾವುದಾದ್ರೂ ಟಾಪಿಕ್ಗಳು ಬೇಕು ಅಂದರೆ ದಯವಿಟ್ಟು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.